ನಮಸ್ಕಾರ ವೀಕ್ಷಕರೇ. ಮೂಲತಃ ಸಾವಯವ ಕೃಷಿನ ಬೆಳೆಸಿದವರು ನಮ್ಮ ರೈತರು. ಮೊದಲೆಲ್ಲ ಕೃಷಿ ವಿಜ್ಞಾನ ಸಂಸ್ಥೆಗಳು ರಾಸಾಯನಿಕಗಳ ಗುಂಗಿನಲ್ಲೇ ಇದ್ದರು. ಆಮೇಲೆ ರೈತರ ಒತ್ತಡದಿಂದಾಗಿ ಸಾವಯವದ ಮೇಲೆ ಸಂಶೋಧನೆಯನ್ನು ಆರಂಭಿಸಿದರು. ನಾವು ಇವತ್ತು ಧಾರವಾಡ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಸಂಸ್ಥೆಯಲ್ಲಿದ್ದೀವಿ. ಇಲ್ಲಿಯ ಮುಖ್ಯಸ್ಥರು ಡಾಕ್ಟರ್ CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಸಾವಯವ ಕೃಷಿ ಒಂದು ನೈಸರ್ಗಿಕ ಸಂಪತ್ತನ್ನು ಬೆಳೆಸಿ, ಹೆಚ್ಚಿಸಿ, ಪ್ರೋತ್ಸಾಹಿಸಿ ಮತ್ತು ನೆಲ ಜಲಗಳನ್ನು ನಾವು ರಕ್ಷಣೆ ಮಾಡಿ ಆಹಾರ ಉತ್ಪಾದನೆ ಮಾಡುವ ಪದ್ಧತಿಯಾಗಿದ್ದು, ಇದು ಅನೇಕ ಮೂಲ ತತ್ವಗಳನ್ನು ಆಧರಿಸಿರುತ್ತೆ. ನಾವು ಕೃತಕ ಪದಾರ್ಥಗಳು ಅಂದರೆ ಈಗ ರಾಸಾಯನಿಕಗಳನ್ನು ಬಳಕೆ ಮಾಡದೇ ಕೃಷಿ ಉತ್ಪತ್ತಿ ಮಾಡೋದ್ರಿಂದ ಇದನ್ನು ನಾವು ರಾಸಾಯನಿಕ ರಹಿತ ಆಹಾರ ಉತ್ಪಾದನೆ ಮಾಡೋ ಪದ್ಧತಿ ಅಂತಲೇ ಹೇಳ್ಬೋದು. ಈ ವಿಷಯಕ್ಕಾಗಿ ಸಾವಯವ ಕೃಷಿ ಭಾಳ ಮಹತ್ವ ಪಡೀತಾ ಇದೆ. ಭಾರತ ದೇಶದಲ್ಲಿ 140.1 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 78 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿಯನ್ನು ನಾವು ನೋಡ್ಬೋದು. ಇದು ನಮ್ಮ ದೇಶದ ಒಟ್ಟು ಉಳುಮೆ ಮಾಡುವ ಪ್ರದೇಶದ 2% ಆಗಿರೋದ್ರಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾರತ ಸರ್ಕಾರ ಈ ಪ್ರದೇಶವನ್ನು ಬರುವ ವರ್ಷದಲ್ಲಿ 2% 10% ಹೆಚ್ಚಿಗೆ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕೊಂಡಿದೆ. ಈ ಪೂರ್ವಕವಾಗಿ ನಮ್ಮ ದೇಶದಲ್ಲಿ ಸುಮಾರು 35 ಲಕ್ಷ ಟನ್ನಷ್ಟು ವಹಿವಾಟು ಸಾವಯವ ಕೃಷಿ ಪದಾರ್ಥಗಳ ರಫ್ತಿನಿಂದ ನಾವು ನೋಡ್ತಾ ಇದ್ದೀವಿ. ಜಗತ್ತಿನಾದ್ಯಂತ 8.4% ಬೆಳೀತಾ ಇರೋಂಥ ಅಥವಾ ಹೆಚ್ಚಿಗೆ ಆಗ್ತಾ ಇರುವಂಥ ಸಾವಯವ ಕೃಷಿ ನಮ್ಮ ದೇಶದಲ್ಲಿ ಕಳೆದ 3-4 ವರ್ಷದಿಂದ 20% ಹೆಚ್ಚಿಗೆ ಆಗ್ತಾ ಇರೋದು ನೋಡಿದರೆ ಭಾರತದಲ್ಲಿ ಸಾವಯವ ಕೃಷಿ ಉತ್ತೇಜನಕ್ಕೆ ಬಹಳ ಮಹತ್ವ ಇದೆ. ಮತ್ತು ಇದನ್ನು ನಾವು ವೈಜ್ಞಾನಿಕವಾಗಿ ಮಾಡಿದರೆ ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ವಿಷಮುಕ್ತ ಆಹಾರ ಉತ್ಪಾದನೆ ಮಾಡುವಲ್ಲಿ ನಾವು ಇದನ್ನು ಉತ್ತೇಜನ ಮಾಡಲಿಕ್ಕೆ ಭಾಳ ಅವಕಾಶಗಳಿದೆ. ಇದರ ಪೂರ್ವಕವಾಗಿ ನಮ್ಮ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯ ನಮ್ಮ ದೇಶದಲ್ಲಿಯೇ ಸಾವಯವ ನೀತಿ ಅಳವಡಿಸಿಕೊಂಡಂಥ ಮೊದಲ ರಾಜ್ಯ. ಸುಮಾರು 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿಯನ್ನು ನಾವು ಮಾಡ್ತಾಯಿದ್ದು, ಇದನ್ನು ಬರುವ ವರ್ಷಗಳಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ತಗೊಂಡು ಹೋಗುವ ಗುರಿಯನ್ನು ಹೊಂದಿ ಒಂದು ಕಾರ್ಯಪಡೆಯನ್ನು ನಾವು ಕರ್ನಾಟಕ ಸರ್ಕಾರ ತಂದಿದೆ. ಈ ಕಾರ್ಯಪಡೆ ಸುಮಾರು 1 ಲಕ್ಷ ರೈತರನ್ನು ಬರುವ ವರ್ಷದಲ್ಲಿ ಸಾವಯವ ಕೃಷಿಗೆ ಅಳವಡಿಸಲಿಕ್ಕೆ ಉತ್ತೇಜನ ನೀಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ದಿಶೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸಾವಯವ ಕೃಷಿ ಸಂಶೋಧನೆ, ವಿಸ್ತರಣೆ ಮತ್ತು ಕಲಿಕೆಗೆ ಬೋಧನೆಗೆ ಹೆಚ್ಚು ಒತ್ತು ಕೊಡ್ತಾ ಸಾವಯವ ಕೃಷಿ ಅಧ್ಯಯನ ಪ್ರಾರಂಭ ಮಾಡಿತು. ಸುಮಾರು 2008ರಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ 26 ಸಂಶೋಧನಾ ಕೇಂದ್ರಗಳಲ್ಲಿ ಸಾವಯವ ಬೆಳೆ ಪದ್ಧತಿಗಳನ್ನು ನಾವು 2004ರಿಂದನೇ ಪ್ರಾರಂಭ ಮಾಡಿ 2009ರಲ್ಲಿ ಸಾವಯವ ಕೃಷಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತು. ಈ ಸಂಸ್ಥೆ ದೇಶದಲ್ಲೇ ಪ್ರಪ್ರಥಮ ಅನ್ಬೋದು. ಸಂಸ್ಥೆಯ ಮುಖ್ಯ ವಿಚಾರ ಅಂತಂದರೆ ಏನಂದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವ ಈ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ 7 ಜಿಲ್ಲೆಗಳ ರೈತರ ಸಮಸ್ಯೆಗಳಿಗೆ, ವಿಶೇಷವಾಗಿ ಸಾವಯವ ರೈತರ ಬೇಡಿಕೆಗಳನ್ನು ಅರಿತುಕೊಂಡು ಅವುಗಳಿಗೆ ಪೂರಕವಾದಂಥ ಸಂಶೋಧನೆ, ವಿಸ್ತರಣೆ ಮತ್ತು ಬೋಧನೆ ಮಾಡೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗಾಗಲೇ ಈ ಸಂಸ್ಥೆ ಸುಮಾರು 5,000ಕ್ಕಿಂತ ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ಹಾಗೂ ಅನೇಕ ಜನರಿಗೆ ಸಾವಯವ ಕೃಷಿ ಬಗ್ಗೆ ಪಾಠ ಮಾಡಿ ಮತ್ತು ತರಬೇತಿ ಕೊಟ್ಟು ಮಾನವ ಸಂಪನ್ಮೂಲಗಳನ್ನು ಈ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಬರಲಿಕ್ಕೆ ಭಾಳ ಉಪಯುಕ್ತ ಕೆಲಸ ಮಾಡಿದೆ. ಈ ಸಂಸ್ಥೆ 7 ಜಿಲ್ಲೆಗಳಲ್ಲದೆ ನೆರೆ ರಾಜ್ಯಗಳ ರೈತರಿಗೂ ಕೂಡ ತುಂಬ ಅನುಕೂಲಕರವಾದಂಥ ಅನೇಕ ಪರಿಕರಗಳನ್ನು ಉತ್ಪಾದನೆ ಮಾಡಿ ತಂತ್ರಜ್ಞಾನ ಫಸಲಿಸಿ ರೈತರಿಗೆ ಅನುಕೂಲವಾಗ್ತಾ ಇದೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳು ಉತ್ಪಾದನೆ ಮಾಡೋ ಘಟಕಗಳನ್ನು ಒಂದು ಭಾಗ ಅನ್ಬೋದು. ಇನ್ನೊಂದು ಭಾಗ ನಮ್ಮದು ಸಾವಯವ ಸಂಪನ್ಮೂಲ ಕ್ಷೇತ್ರ. ನಾವು ಅದಕ್ಕೆ ಬಯೋ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ. ಈ ಬಯೋ ರಿಸರ್ಚ್ ಸೆಂಟರ್ ಅಥವಾ ಸಾವಯವ ಸಂಪನ್ಮೂಲ ಕೇಂದ್ರ 40 ಎಕರೆ ಪ್ರದೇಶಗಳ ಪ್ರಮಾಣೀಕರಣ ಸಾವಯವ ಕ್ಷೇತ್ರ ಹೊಂದಿದ್ದು, ಇದು ಮೂಲತಃ ಸಾವಯವ ಕೃಷಿ ತತ್ವಗಳ ಮೇಲೆ ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ನಾವು ಏನೇನು ಅಳವಡಿಸಿದ್ದೀವಿ ಅಂತಂದರೆ, ಬೆಳೆ ಪರಿವರ್ತನೆ ಮತ್ತು ಜೀವ ವೈವಿಧ್ಯತೆ ಕಾಪಾಡಲು ವಿವಿಧ ಬೆಳೆಗಳು ಮತ್ತು ಬೆಳೆ ಪದ್ಧತಿಗಳು, ಆಮೇಲೆ ಪೋಷಕಾಂಶಗಳ ನಿರ್ವಹಣೆಗಾಗಿ ಪರಿಕರಗಳು ಉತ್ಪಾದನೆ ಮೂಲವಾಗಿ ನಾವು ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್, ಎರೆಗೊಬ್ಬರ ಮತ್ತು ಗೊಬ್ಬರಗಳ ಉತ್ಪಾದನೆ ಘಟಕ, ಇದಲ್ಲದೇ ಸದ್ಭರಿತ ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಹಸಿರು ಗೊಬ್ಬರ ಇವುಗಳನ್ನು ಬಳಸಿ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಮತ್ತು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸಿ ನಾವು ವಿವಿಧ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ವಿವಿಧ ಮೂಲಗಳಿಂದ ಒದಗಿಸುವ ತಂತ್ರಜ್ಞಾನನ ಅಳವಡಿಸಿ ಈ ಸಂಸ್ಥೆ ಸುಮಾರು 17 ಬೆಳೆಗಳ ತಂತ್ರಜ್ಞಾನಗಳನ್ನು 14 ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿ ಒಂದು ಹೊತ್ತಿಗೆಯನ್ನು ತಂದು ಸುಧಾರಿತ ಸಾವಯವ ಬೇಸಾಯ ಪದ್ಧತಿ ಹೊತ್ತಿಗೆಗಳನ್ನು ತಂದು ರೈತರಿಗೆ ಮುಟ್ಟುವ ಹಾಗೆ ಮಾಡಿದೆ.
ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು, ಹಗುರ ಉಳುಮೆಗೆ ರೋಟರಿ ಟಿಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ. ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7393938938. ಏಕಲವ್ಯ ಸಸ್ಯ ಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ. ಕಲರ್ಡ್ ಕ್ಯಾಪ್ಸಿಕಮ್ ಹಾಗೂ ಇತರೆ ತರಕಾರಿ ಸಸಿಗಳು, ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ. ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ. ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ ಏಕಲವ್ಯ ಸಸ್ಯ ಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ಮೋಟು ಕಾರ್ಟ್ ಅಂತರ ತೋಟ ಸಾಗಾಟಕ್ಕೊಂದು ಅನನ್ಯ ಸಂಗಾತಿ. 3 ಅಡಿ ಅಗಲದ ಏರು ತಗ್ಗು ಜಾಗದಲ್ಲೂ ಸುಲಭವಾಗಿ ಓಡಾಡಬಲ್ಲದು. ಹೋಂಡಾ ಪೆಟ್ರೋಲ್ ಎಂಜಿನ್, ಡ್ರಮ್ ಬ್ರೇಕ್, ಎಲ್ಲೆಡೆ ತೆರೆದುಕೊಳ್ಳುವ ಟ್ರೇ ಬಾಗಿಲು, ಗೊಬ್ಬರ, ಕಲ್ಲು, ಮಣ್ಣು, ಫಸಲು ಸಾಗಾಟಕ್ಕೆ ಸೂಕ್ತ. 125 ಕೆಜಿ ಮತ್ತು 350 ಕೆಜಿ ಸಾಗಾಟ ಸಾಮರ್ಥ್ಯದ 2 ಮಾದರಿಗಳು ಸಹಾಯಧನ ಯೋಜನೆಯಡಿ ಲಭ್ಯ. ಸಂಪೂರ್ಣ ಭಾರತೀಯ ನಿರ್ಮಾಣದ ಹೆಗಡೆ ಡೈನಾಮಿಕ್ಸ್ ಉತ್ಪನ್ನ ಮೋಟೋಕಾರ್ಟ್. ಖರೀದಿಗೆ ಸಂಪರ್ಕಿಸಿ ಶ್ರಮಜೀವಿ ವೆರಿಫೈಡ್. ನಾವೀಗ ಇಲ್ಲಿ ನಿಂತಿದ್ದೇವಲ್ಲ, ಇದು ಜೈವಿಕ ಸಂಪನ್ಮೂಲ ಘಟಕ. ಇದಕ್ಕೆ ಬಯೋ ರಿಸೋರ್ಸ್ ಸೆಂಟರ್ ಅಂತ ಹೇಳ್ತಾರೆ. ಇದು 40 ಎಕರೆ ಪ್ರಮಾಣೀಕೃತ ಸಾವಯವ ಕ್ಷೇತ್ರ. ಇದಲ್ಲದೆ ನಮ್ಮಲ್ಲಿ ಪ್ರಯೋಗಾಲಯ ಮತ್ತು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಉತ್ಪಾದನೆ ಘಟಕ ಇದೆ. ಇನ್ನೊಂದು ಅಂಗ ಅಂತಂದರೆ ಮುಖ್ಯವಾಗಿ ನಿರಂತರ ಸಾವಯವ, ನೈಸರ್ಗಿಕ ಮತ್ತು ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆಯುವಂಥ ಕ್ಷೇತ್ರ. ಇದಕ್ಕೆ ನಾವು ಲಾಂಗ್ ಟರ್ಮ್ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಅಂತ ಹೇಳ್ತೀವಿ. ಇದನ್ನು ನಾವು ಇನ್ನೊಂದು ಭಾಗದಲ್ಲಿ ಇದೆ. ಇಲ್ಲಿ ವಿಶೇಷವಾಗಿ ನಾವು ಇದನ್ನು ಒಂದು ಕಲಿಕಾ ಕೇಂದ್ರ ಅಥವಾ ಭಾಳ ಜನ ರೈತರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮಾದರಿ ಕ್ಷೇತ್ರ ಯಾವ ಥರ ಇರಬೇಕು ಸಾವಯವ ಕ್ಷೇತ್ರ ಅನ್ನೋದನ್ನು ಇಲ್ಲಿ ನಾವು ಬಿಂಬಿಸ್ತಾ ಇದ್ದೀವಿ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೋದು, ಸಾವಯವ ಕೃಷಿಗೆ ಬೇಕಾದಂಥ ಪರಿಕರಗಳ ಉತ್ಪಾದನೆ ಘಟಕ ಇದೆ. ಇಲ್ಲಿ ನಿಮಗೆ ಎರೆಹುಳು ಗೊಬ್ಬರ ತಯಾರಿಕೆಯ ವಿಧಾನ ಮತ್ತು ಇಲ್ಲಿ ಬಲಗಡೆಗೆ ಸಾವಯವ ಗೊಬ್ಬರ ಅಂದರೆ ಕಾಂಪೋಸ್ಟ್ ತಯಾರಿಕೆ ವಿಧಾನಗಳು ನೋಡ್ಬೋದು. ಇದಲ್ಲದೇ ನಮ್ಮಲ್ಲಿ ಅಜೋಲಾ ಘಟಕ ಮತ್ತು ಬಯೋಡೈಜೆಸ್ಟರ್ ಘಟಕ ಮತ್ತು ಅನೇಕ ಸಾವಯವ ದ್ರವರೂಪದ ಗೊಬ್ಬರಗಳಾದಂಥ ಬೀಜಾಮೃತ, ಜೀವಾಮೃತ, ಪಂಚಗವ್ಯಗಳ ಉತ್ಪಾದನೆ ಇಲ್ಲಿ ಮಾಡಿ, ಮುಖ್ಯ ತತ್ವಗಳಾದಂಥ ವೈವಿಧ್ಯತೆ, ಪಶುಸಂಗೋಪನೆ ಮತ್ತು ಪರಿಸರದ ಎಲ್ಲ ಆಯಾಮಗಳನ್ನು ಕಾಳಜಿ ಮಾಡಿ ನೀರು, ನೆಲ, ಜಲ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಾವು ಇನ್ನೊಂದು ಮುಖ್ಯ ಅಂಶ ಅಂತಂದರೆ ಸಾವಯವ ಕೃಷಿಯಲ್ಲಿ ನಮಗೆ ಜೀವ ವೈವಿಧ್ಯತೆ ಭಾಳ ಬೆಳೆಸಬೇಕು ಮತ್ತು ನಮ್ಮ ಕ್ಷೇತ್ರದಲ್ಲಿ ಜೀವ ವೈವಿಧ್ಯತೆ ಕಾಪಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ವಿವಿಧ ಬೆಳೆ ವೈವಿಧ್ಯತೆಯನ್ನು ಮಾಡಿದ್ದೀವಿ. ಉದಾಹರಣೆಗೆ ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಳಿದ್ದಾವೆ, ಅರಣ್ಯ ಬೆಳೆಗಳಿದ್ದಾವೆ, ತೋಟಗಾರಿಕೆ ಮತ್ತು ಅರಣ್ಯ ಮಿಶ್ರ ಬೆಳೆಗಳನ್ನಾಗಿ ಮಾಡಿದ್ದೀವಿ. ಹಾಗೆಯೇ ತೋಟಗಾರಿಕೆ ಮತ್ತು ವಾರ್ಷಿಕವಾಗಿ ಬೆಳೆಯುವಂಥ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಹುಲ್ಲು ಗಾವಲು ಇದೆ. ಹೀಗೆ ಅನೇಕ ಥರದ ಬೆಳೆ ವೈವಿಧ್ಯಗಳನ್ನು ನಾವು ಇಲ್ಲಿ ಸೃಷ್ಟಿಸಿ, ಇದಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ನಮ್ಮ ಈ ಜೈವಿಕ ಘಟಕದಲ್ಲಿ ಅಭಿವೃದ್ಧಿಪಡಿಸಿ ಇವುಗಳ ನಿರಂತರ ಪೋಷಣೆ ಮಾಡ್ತಾ ಮತ್ತು ಬಳಕೆ ಮಾಡ್ತಾ ಈ 40 ಎಕರೆ ಸಾವಯವ ಕೃಷಿ ಕ್ಷೇತ್ರವನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಇದು ಒಂದು ತನ್ನಷ್ಟಕ್ಕೆ ತಾನೇ ನಡೆದು ಹೋಗೋಂಥ ಒಂದು ಕ್ಷೇತ್ರ ಆಗಬೇಕು ಮತ್ತು ಇಲ್ಲಿ ಸುತ್ತಮುತ್ತಲಿನ ವಿಶೇಷವಾಗಿ ಈ ಭಾಗದ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಇದು ಒಂದು ಮಾದರಿ ಕ್ಷೇತ್ರ ಮತ್ತು ಕಲಿಯಲಿಕ್ಕೆ ಉಪಯುಕ್ತವಾದಂಥ ಕ್ಷೇತ್ರ ಆಗಬೇಕು ಅನ್ನೋದು ಒಂದು ನಮ್ಮ ಆಸೆ. ಈ ನಿಟ್ಟಿನಲ್ಲಿ ನಮ್ಮ ಪರಿಶ್ರಮ ಯಾವಾಗಲೂ ನಿರಂತರವಾಗಿ ಇದನ್ನು ಅಭಿವೃದ್ಧಿಪಡಿಸಿ ಮತ್ತು ಇದರಿಂದ ಬಂದಂಥ ಉಪಯೋಗಗಳನ್ನು, ಇದರಿಂದ ಬಂದಂಥ ಸಂಶೋಧನೆಯನ್ನು ರೈತರಿಗೆ ಮುಟ್ಟಿಸಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ತಾಯಿದ್ದೀವಿ. ಜೈವಿಕ ಸಂಪನ್ಮೂಲ ಕೇಂದ್ರಗಳಲ್ಲಿ ನಮಗೆ ಉಪಯುಕ್ತವಾದ ಬೆಳೆಗಳನ್ನು ಮತ್ತು ಗಿಡಗಳನ್ನು ನಾವು ಇಲ್ಲಿ ಬೆಳೆಸ್ಕೊಂಡಿದ್ದೀವಿ. ಉದಾಹರಣೆಗೆ ಅನೇಕ ಸಸ್ಯಗಳು, ಅದರ ಗುಣಗಳು, ಈ ಬಾಧೆಗಳನ್ನು ಹತೋಟಿ ಮಾಡುವ ಗುಣಗಳಿದ್ದಂಥ ಸಸ್ಯಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಉದಾಹರಣೆಗೆ ನೀವು ಸುತ್ತಲೂ ನೋಡ್ಬೋದು, ಇಲ್ಲಿ ಬೇವು, ಲಕ್ಕೆ, ಎಕ್ಕೆ, ಕರಿಲಕ್ಕೆ, ಹಾಗೆ ಅನೇಕ ಸಸ್ಯಗಳನ್ನು ನಾವು ಇದನ್ನು ಮಾಡಿದ್ದೀವಿ. ಇವುಗಳನ್ನು ಬಳಕೆ ಮಾಡಿ ನಾವು
ನಮ್ಮ ಜೈವಿಕ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಬಯೋಡೈಜೆಸ್ಟರ್ ಅಂತ ಒಂದಿದೆ. ಬಯೋಡೈಜೆಸ್ಟರಲ್ಲಿ ಹಾಕಿ ಇದರಿಂದ ಬಯೋಡೈಜೆಸ್ಟರಿಂದ ಬಂದಂಥ ರಸಸಾರವನ್ನು ನಾವು ಬೆಳೆಗಳಿಗೆ 1 ಎಕರೆ ಪ್ರದೇಶಕ್ಕೆ 1 ವಾರಕ್ಕೆ 200 ಲೀಟರ್ ಹಂಗೆ ನಾವು ಬಳಕೆ ಮಾಡ್ತಾಯಿದ್ದೀವಿ. ಇದರ ಬಳಕೆಯಿಂದ ಪೋಷಕಾಂಶಗಳ ನಿರ್ವಹಣೆ ಅಲ್ಲದೆ ಅನೇಕ ಥರದ ರೋಗ ಮತ್ತು ಕೀಟಗಳ ನಿರ್ವಹಣೆ ಕೂಡ ನಾವು ಮಾಡ್ಬೋದು. ಇದಲ್ಲದೆ ನಮ್ಮ ಜೈವಿಕ ಸಂಪನ್ಮೂಲ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಪೋಷಕಾಂಶಗಳ ನಿರ್ವಹಣೆಗೆ ಎರೆಗೊಬ್ಬರ, ಸಾವಯವ ಗೊಬ್ಬರ, ಸದ್ಭರಿತ ಗೊಬ್ಬರ ಮತ್ತು ಬಯೋಡೈಜೆಸ್ಟರ್ ಹಾಗೆ ಅನೇಕ ಥರದ ಪರಿಕರಗಳನ್ನು ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರ ನಾವು ಎಲ್ಲ ಬದುಗಳ ಮೇಲೆ ಹಸಿರೆಲೆ ಗಿಡಗಳನ್ನು ಹಾಕಿದ್ದೀವಿ. ಹಸಿರೆಲೆ ಗಿಡಗಳಾದಂಥ ಗ್ಲಿರಿಸಿಡಿಯಾ ಮತ್ತು ಪಂಗಮಿಯಾ ಇವುಗಳನ್ನು ಹಾಕ್ಕೊಂಡಿದ್ದೀವಿ. ಇವನ್ನು ನಾವು ವರ್ಷಕ್ಕೆ 2ರಿಂದ 3 ಸರಿ ಕಟಾವು ಮಾಡಿ ಹಸಿರೆಲೆ ಗೊಬ್ಬರ ಅಂತ ಉಪಯೋಗ ಮಾಡ್ತೀವಿ. ಇದಲ್ಲದೆ ಸೆಣಬು, ದೈಂಚ ಅಂತ ಹಸಿರು ಗೊಬ್ಬರಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ತೀವಿ. ಅನೇಕ ಥರದ ಹಸಿರೆಲೆ ಗೊಬ್ಬರಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ನಾವು ನಮ್ಮ ಒಂದು ಕ್ಷೇತ್ರದಲ್ಲಿ ಬೆಳೆದು ಆ ಬೀಜಗಳನ್ನು ಪುನರ್ಬಳಕೆ ಮಾಡ್ತೀವಿ. ಇದಲ್ಲದೆ ನಾವು ಈ ಕ್ಷೇತ್ರದಲ್ಲಿ ಸದ್ಭರಿತ ಕಾಂಪೋಸ್ಟ್, ಉದಾಹರಣೆಗೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕ್ಷೇತ್ರದಲ್ಲಿ ಉತ್ಪಾದನೆ ಆಗೋಂಥ ನಾವೇನು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಿ, ಕಾಂಪೋಸ್ಟ್ ಕಲ್ಚರ್ ಬಳಕೆ ಮಾಡಿ ಇಲ್ಲಿ ದೊರೆಯುವಂಥ ಎಲ್ಲ ತ್ಯಾಜ್ಯಗಳನ್ನು ನಾವು ಕರಗಿಸಿ ಗೊಬ್ಬರ ಮಾಡ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಉತ್ಪಾದನೆಯಾದಂಥ ಗೊಬ್ಬರನ ಮತ್ತು ಉತ್ಪಾದನೆಯಾದಂಥ ಎರೆಗೊಬ್ಬರನ, ಹಸಿರೆಲೆ ಗೊಬ್ಬರ, ಹಸಿರು ಗೊಬ್ಬರ, ಹಿಂಡಿಗಳನ್ನು ಬಳಕೆ ಮಾಡಿ ನಾವು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಿ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಮಗೆ ಪಶುಸಂಗೋಪನೆ ಇರೋದ್ರಿಂದ ಅನೇಕ ಥರದ ದ್ರವರೂಪದ ಗೊಬ್ಬರಗಳಾದಂಥ ಬೀಜಾಮೃತ, ಜೀವಾಮೃತ, ಪಂಚಗವ್ಯವನ್ನು ಉತ್ಪಾದನೆ ಮಾಡಿ ಹಂತದಲ್ಲಿ ನಮಗೆ ಬೆಳೆಗೆ ಸೂಕ್ತವಾದಂಥ ಈ ದ್ರವರೂಪದ ಗೊಬ್ಬರಗಳನ್ನು ಬಳಕೆ ಮಾಡಿ ಬೆಳೆ ಬೆಳಿತೀವಿ. ಇಲ್ಲಿ ಅನೇಕ ಏಕವಾರ್ಷಿಕ ಬೆಳೆಗಳಾದಂಥ ಸೋಯಾ ಅವರೆ, ಹೆಸರು, ಶೇಂಗಾ, ಜೋಳ, ಗೋಧಿ ಇವುಗಳನ್ನು ಸಾವಯವ ರೂಪದಲ್ಲಿ ಬೆಳೆದು ರೈತರಿಗೆ ತೋರಿಸೋದಷ್ಟೇ ಅಲ್ಲದೆ ಅನೇಕ ಥರದ ಬೀಜೋತ್ಪಾದನೆ ಕಾರ್ಯಕ್ರಮಗಳಲ್ಲಿ ಕೂಡ ಈ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಈ ವರ್ಷ ನಾವು ನ್ಯೂಕ್ಲಿಯಸ್ ಸೀಡ್ ಬೆಳೆಗೆ ಉತ್ಪಾದನೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ 5 ಬೆಳೆಗಳು ಹೆಸರು, ಅಲಸಂದಿ, ಶೇಂಗಾ ಮತ್ತು ತೃಣಧಾನ್ಯ ಧಾನ್ಯಗಳ ನ್ಯೂಕ್ಲಿಯಸ್ ಸೀಡ್ ಪ್ರೊಡಕ್ಷನ್ ಮಾಡಿ ಮುಂದಿನ ಬರೋ ವರ್ಷಗಳಲ್ಲಿ ನಾವು ಸಂಪೂರ್ಣ ಸಾವಯವ ಬೀಜಗಳ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವು ಅನೇಕ ಥರದ ಸಾವಯವ ತತ್ವಗಳನ್ನು ನೋಡ್ಬೋದು. ಉದಾಹರಣೆಗೆ ನಮ್ಮ ಈ ಸಂಪೂರ್ಣ ಕ್ಷೇತ್ರ ಜೈವಿಕ ಘಟಕ ಏನು ಜೈವಿಕ ಸಂಪನ್ಮೂಲ ಕ್ಷೇತ್ರ ಇದೆಯಲ್ಲ, ಸಂಪೂರ್ಣವಾಗಿ ಗಿಡಗಳನ್ನು ಎಲ್ಲ ಸುತ್ತಲೂ ಗಿಡಗಳನ್ನು ಹಚ್ಕೊಂಡಿದ್ದೀವಿ. ಗಿಡಗಳ ಮಧ್ಯೆ ದೊಡ್ಡ ಕಾಲುವೆ ಇದೆ. ಕಾಲುವೆ ಯಾಕಿದೆ ಅಂತಂದರೆ ಇದು ನಾವು ಬಫರ್ ಝೋನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಯಾವುದೇ ಒಂದು ಜೈವಿಕ ಕ್ಷೇತ್ರ ಅದನ್ನು ನಾವು ಸಾವಯವ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಬೇರೆ ಯಾವುದೇ ಹೊರಗಡೆ ಕ್ಷೇತ್ರದಿಂದ ನೀರು ಅಥವಾ ಯಾವುದೇ ರಾಸಾಯನಿಕ ಉಪಚಾರ ಮಾಡಿದಂಥ ನೀರು, ಗೊಬ್ಬರ ಅದು ಹರಿದು ಬರಬಾರ್ದು ಅನ್ನೋದಕ್ಕೆ ನಾವು ಬಫರ್ ಝೋನ್ ಅಂತ ಮಾಡಿದ್ದೀವಿ. ವಿಶೇಷವಾಗಿ ನೀವು ಈ ಬಫರ್ ಝೋನನ್ನು ಈ ನಮ್ಮ ಜೈವಿಕ ಘಟಕದಲ್ಲಿ ನೋಡ್ಬೋದು, ಜೈವಿಕ ಸಂಪನ್ಮೂಲ ಘಟಕಗಳಲ್ಲಿ ನೋಡ್ಬೋದು. ನಮಗೆ ಅತಿ ಉಪಯುಕ್ತವಾದಂಥ ನಾನಾಗಲೇ ಹೇಳಿದ್ದೆ ನಿಮಗೆ ಬೀಜಗಳನ್ನು ಮತ್ತು ಅನೇಕ ಥರದ ಸಸ್ಯಗಳನ್ನು ನಾವು ಇಲ್ಲಿ ಬೆಳೆಸಿ ಪೋಷಿಸಿ ತುಂಬ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡಿದ್ದೀವಿ. ಈ ನೈಸರ್ಗಿಕ ಸಂಪತ್ತನ್ನು ಬಳಸಿ ಅನೇಕ ಬೆಳೆಗಳನ್ನು ನಾವು ಸಾವಯವ ರೂಪದಲ್ಲಿ ಬೆಳೆದು ಪ್ರಮಾಣೀಕರಿಸಿ ವಿಶೇಷವಾಗಿ ಇದರ ಕೊಯ್ಲನ್ನು ಸಪರೇಟ್ ಬೇರೆ ರೀತಿಯಲ್ಲಿ ಮಾಡಿ ಕಟಾವು ಮಾಡಿ ಕೊಯ್ಲು ಮಾಡಿದ ನಂತರ ಇದನ್ನು ಬೇರ್ಪಡಿಸಿ ಸಂಗ್ರಹಣೆ ಮಾಡಿ ಇದನ್ನು ನಾವು ಈಗ ಹೆಚ್ಚಿನ ಬೀಜೋತ್ಪಾದನೆಯಲ್ಲಿ ಕೈಗೊಂಡು ವಿಶೇಷವಾಗಿ ಸಾವಯವ ಬೀಜಗಳ ಲಭ್ಯತೆಯನ್ನು ಹೆಚ್ಚಿಸಬೇಕು ಅನ್ನೋದು ಒಂದು ದೊಡ್ಡ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಈ ವರ್ಷದಿಂದ. ಇದಲ್ಲದೆ ನಮ್ಮ ಸಾವಯವ ಕ್ಷೇತ್ರದಲ್ಲಿ ಉತ್ಪಾದನೆಯಾದಂಥ ಕಾಂಪೋಸ್ಟ್ ಗೊಬ್ಬರ ಮತ್ತು ಎರೆಗೊಬ್ಬರ ಅನೇಕ ರೈತರಿಗೆ ಇದು ಕಲಿಯೋ ಒಂದು ಮಾದರಿ ಅಲ್ಲದೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ರೈತರಿಗೂ ಕೂಡ ಇದನ್ನು ಅವ್ರ ಬಳಕೆಗಾಗಿ ಕೊಡ್ತೇವೆ. ವಿಶೇಷವಾಗಿ ಧಾರವಾಡ ಸುತ್ತಮುತ್ತಲ ರೈತರು ಮತ್ತು ತಮ್ಮ ತೋಟಗಳಿಗಾಗಲಿ, ಕೈತೋಟಗಳಿಗಾಗಲಿ ಅಥವಾ ಮನೆಯಲ್ಲಿ ಮಾಡಿದಂಥ ತೋಟಗಳಿಗೆ ಬಳಕೆ ಮಾಡಲಿಕ್ಕೆ ನಾವು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಪೂರೈಸ್ತಾ ಇದ್ದೀವಿ. ನಮ್ಮಲ್ಲಿ ದೊರೆಯುವಂಥ ಎಲ್ಲ ಪದಾರ್ಥಗಳನ್ನು ಬಳಕೆ ಮಾಡಿ ಉತ್ಪಾದನೆಯಾದಂಥ ನಮ್ಮ ಎಲ್ಲ ಪರಿಕರಗಳನ್ನು ಸ್ವತಃ ನಾವೇ ಬಳಕೆ ಮಾಡೋದ್ರಿಂದ ಇದು ಒಂದು ಸಸ್ಟೈನೇಬಲ್ ಅಂತಂದರೆ ಸುಸ್ಥಿರ ಪದ್ಧತಿಯಲ್ಲಿ ನಾವು ಸಾವಯವ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಅನೇಕ ರೈತರ ಮೆಚ್ಚುಗೆ ಅಲ್ಲದೆ ಅನೇಕ ರೈತರಿಗೆ ಪ್ರೋತ್ಸಾಹ ಮಾಡೋದು ಒಂದು ನಮ್ಮ ಈ ಕ್ಷೇತ್ರದಿಂದ ಭಾಳ ಅನುಕೂಲ ಆಗಿದೆ. ರೈತರು ಇಲ್ಲಿ ಬಂದಂಥ ರೈತರು ಅನೇಕ ಆಯಾಮಗಳನ್ನು ಕಲಿತು ಸ್ವತಃ ತಾವೇ ಅಳವಡಿಸ್ಕೊಂಡು ಬದಲಾದಂಥ
ಭಾಳ ಜನನ ನಾವು ನಿಮಗೆ ತೋರಿಸ್ಬೋದು. ಮತ್ತು ಭಾಳ ಜನ ನಮ್ಮಲ್ಲಿ ಸಂಪರ್ಕ ಹೊಂದಿ ಅವರು ಇದರಿಂದ ಕಲಿತಂಥ ಎಲ್ಲ ವಿಧಾನಗಳನ್ನು ಅಳವಡಿಸಿ ಮುಂದೆ ಬಂದಿರೋದನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಬಿ ಮತ್ತು ಕೆಎಂಬಿ. ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸುಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಲಘು ಪೋಷಕಾಂಶಗಳಿಗೆ ವೇಗ, ವರ್ಧಕ್ ಮತ್ತು ವೃದ್ಧಿ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಾವಯವ ಗೊಬ್ಬರ ಅಂದರೆ ವಿಶೇಷವಾಗಿ ಕಾಂಪೋಸ್ಟ್ ಉತ್ಪಾದನೆ ಒಂದು ಭಾಳ ಉತ್ತಮವಾದಂಥ ಮತ್ತು ಭಾಳ ಮುಖ್ಯವಾದಂಥ ಅಂಶ ಸಾವಯವ ಕೃಷಿಯಲ್ಲಿ. ರೈತರು ತಮ್ಮ ಸ್ಥಳದಲ್ಲಿ ತಾವೇ ವಿವಿಧ ವಿಧಾನಗಳಿಂದ ಉತ್ತಮವಾದಂಥ ಕಾಂಪೋಸ್ಟ್ ಪಡೆಯಬಹುದಾಗಿದೆ. ವಿಶೇಷವಾಗಿ ಕಾಂಪೋಸ್ಟ್ ಉತ್ಪಾದನೆ ಮಾಡಲಿ ಒಂದು 4-5 ಮುಖ್ಯ ಅಂಶಗಳನ್ನು ಗಮನದಲ್ಲಿಡಬೇಕು. ಕಾಂಪೋಸ್ಟನ್ನು ನಾವು ಸಹಜವಾಗಿ ನೈಸರ್ಗಿಕವಾಗಿ ದೊರೆಯುವಂಥ ಯಾವುದೇ ಪದಾರ್ಥಗಳನ್ನು ಬಳಸಿ ಕಾಂಪೋಸ್ಟನ್ನು ತಯಾರು ಮಾಡ್ಬೋದು. ಇಲ್ಲಿ ಕಾಂಪೋಸ್ಟಿನ ಮುಖ್ಯ ಉದ್ದೇಶ ಏನು ಅಂತಂದರೆ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳ ಸಂಗ್ರಹಣೆ ಆಗಿದ್ದು ಅದು ಪೋಲಾಗದೇ ಅದನ್ನು ಗೊಬ್ಬರ ಆಗಿ ಪರಿವರ್ತನೆ ಮಾಡಿ ಬೆಳೆ ಬೆಳೆಯಲಿಕ್ಕೆ ಉಪಯೋಗ ಮಾಡೋದು. ಈಗ ನಾವು ಬೇರೆ ಬೆಳೆ ಉಳಿಕೆಗಳನ್ನು ಕ್ಷೇತ್ರದಲ್ಲಿ ಹಾಕಿದಾಗ ಅದು ಕಾಂಪೋಸ್ಟ್ ಆಗ್ಬೋದು, ಬೆಳೆಯಲ್ಲಿ ಇದ್ದಂಥ ಪೋಷಕಾಂಶಗಳು ವಿಂಗಡಣೆ ಆಗ್ಬೋದು, ಅದು ಬೆಳೆಗೆ ಸಿಗ್ಬೋದು ಅಥವಾ ಹೆಚ್ಚಿನ ಮಳೆ ಬಿದ್ದರೆ ಹರಿಯೋದು ಹೋಗ್ಬೋದು. ಆದರೆ ಕಾಂಪೋಸ್ಟ್ ಮಾಡೋ ವಿಧಾನದಲ್ಲಿ ವಿಶೇಷವಾಗಿ ಕಾಂಪೋಸ್ಟ್ ತೊಟ್ಟಿ ಅಥವಾ ಕಾಂಪೋಸ್ಟ್ ಗುಂಡಿಗಳನ್ನು ಬಳಕೆ ಮಾಡಿ ವಿಧಾನದಲ್ಲಿ ನಾವು ಯಾವುದೇ ಪೋಷಕಾಂಶ ಪೋಲಾಗದೇ ಕಾಯ್ಕೊಳ್ಳುವಂಥ ಒಂದು ಉತ್ತಮವಾದಂಥ ಕ್ರಿಯೆ. ಕಾಂಪೋಸ್ಟ್ನಲ್ಲಿ ನಾವು ಮುಖ್ಯವಾಗಿ ಏನು ಗಮನ ಹರಿಸ್ಬೇಕಂತಂದರೆ ಹಸಿ ವಸ್ತುಗಳನ್ನು ನಾವು ಸರಳವಾಗಿ ಕಾಂಪೋಸ್ಟ್ ಮಾಡಲಿಕ್ಕೆ ಬಳಕೆ ಮಾಡ್ಬೋದು. ಒಣಗಿದ್ದು ಉದಾಹರಣೆಗೆ ಹುಲ್ಲು ಅಥವಾ ಕಡ್ಡಿ ಇದ್ದಲ್ಲಿ ಇದನ್ನು ಸಾಕಷ್ಟು ನಾವು ನೀರನ್ನು ಬಳಸಿ ತೇವಾಂಶ ಇದಕ್ಕೆ ಸೂಕ್ತವಾದ ತೇವಾಂಶವನ್ನು ನಾವು ಹಾಕಬೇಕಾಗತ್ತೆ. ಹೆಚ್ಚಾಗಿ ನಮ್ಮಲ್ಲಿ ಬಲ್ಕಿ ಅಂದರೆ ಭಾಳ ಗಾತ್ರ ಇರುವಂಥ ಭಾಳ ಹಗುರಾಗಿ ಹುಲ್ಲು ಅಂತ ಇರೋಂಥ ಪದಾರ್ಥಗಳ ಸಹಜವಾಗಿ ಸಾಕಷ್ಟು ಗಾಳಿ ಆಡ್ತಾ ಇರುತ್ತೆ. ಇದ್ರ ಜೊತೆ ನಾವು ಅನೇಕ ಥರದ ಪದಾರ್ಥಗಳಿರ್ತವೆ ಎಲ್ಲಿ ಗಾಳಿ ಆಡಂಗಿರಂಗಿಲ್ಲ, ಅಂಥವನ್ನು ಬೆರೆಸ್ಬೋದಾಗಿದೆ. ಅಂದರೆ ಈ ಥರ ಬೆರೆಸಿದಾಗ ಸಮನಾಗಿ ಸಹಜವಾಗಿ ಉತ್ತಮವಾದಂಥ ಕಾಂಪೋಸ್ಟ್ ಆಗುತ್ತೆ. ಕಾಂಪೋಸ್ಟ್ ಮಾಡುವ ವಿಧಾನಗಳಲ್ಲಿ ನಾವು ಮುಖ್ಯವಾಗಿ ಪಾಲಿಸಬೇಕಾಗಿದ್ದು 3-4 ಗುಣಗಳು. ಕಾಂಪೋಸ್ಟ್ ತೊಟ್ಟಿ ಅಥವಾ ಕಾಂಪೋಸ್ಟ್ ಗುಂಡಿ ಏನಿರುತ್ತೆ ಅದು 4 ಅಡಿಗಿಂತ ಆಳವಾಗಿ ಇರಬಾರ್ದು, 4-4.5 ಅಡಿಗಿಂತ ಆಳವಾಗಿರ್ಬೋದು. ಹೆಚ್ಚು ಆಳವಾಗಿದ್ದರೆ ಅಥವಾ ಹೆಚ್ಚು ಎತ್ತರ ಇದ್ದರೆ ಅದಕ್ಕೆ ಬೇಕಾದಷ್ಟು ಗಾಳಿ ಆಡದೇ ಕಾಂಪೋಸ್ಟ್ ಕ್ರಿಯೆ ಸಂಪೂರ್ಣವಾಗಿ ಇರೋದಿಲ್ಲ. ಎರಡನೇದು ನಿಧಾನವಾಗಿ ಕರಗಂಥ ಪದಾರ್ಥಗಳು, ಉದಾಹರಣೆಗೆ ಗರಟೆ ಆಗ್ಬೋದು ಅಥವಾ ನಾರಾಗ್ಬೋದು. ಇಂಥ ಪದಾರ್ಥಗಳನ್ನು ನಾವು ಕೆಳಗಡೆ ಕಾಂಪೋಸ್ಟ್ ತೊಟ್ಟಿ ಕೆಳಗಡೆ ಹಾಕಿ ಅದರ ಮೇಲೆ ನಾವು ಸಹಜವಾಗಿ ಕರೆದಂಥ ಪದಾರ್ಥಗಳನ್ನು ಒಂದೊಂದು ಪದರಾಗಿ ಸಾಮಾನ್ಯವಾಗಿ 8 ಇಂಚು ಒಂದು ಪದರನ್ನು ಹಾಕೋದು ಭಾಳ ಸೂಕ್ತ. ನಾವು ಇಲ್ಲಿ ವಿಶೇಷವಾಗಿ ನಮ್ಮ ಜೈವಿಕ ಘಟಕದಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಾಂಪೋಸ್ಟ್ ಬಳಕೆಯಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಇದೆ. ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತಂದರೆ ಇದು ಒಂದು ಸೂಕ್ಷ್ಮ ಜೀವಾಣುಗಳ ಸಮ್ಮಿಲನ. ಇದರಲ್ಲಿ 4 ವಿವಿಧ ಸೂಕ್ಷ್ಮ ಜೀವಾಣುಗಳಿದೆ. ಇವು ನಾರು ಮತ್ತು ಭಾಳ ಕ್ಲಿಷ್ಟಕರವಾಗಿ ಕರಗಂಥ ಪದಾರ್ಥಗಳನ್ನು ಸಹಜವಾಗಿ ಕರಗಿಸಿ ಗೊಬ್ಬರ ಮಾಡೋ ಶಕ್ತಿ ಹೊಂದಿರ್ತವೆ. ಉದಾಹರಣೆಗೆ ಇದರಲ್ಲಿ ಟ್ರೈಕೋಡರ್ಮಾ ಅಂತ ಒಂದು ಇದೆ, ಟ್ರೈಕೋಡರ್ಮಾ, ಆಸ್ಪರ್ಜಿಲಸ್, ದೆನ್ ಫೆನಿರೋಕಿಟ್, ದೆನ್ ಪ್ಲೂರೋಟಸ್ ಅಂತ 4 ವಿಧಾನವಾದಂಥ ಶಿಲೀಂಧ್ರಗಳು. ಈ ಶಿಲೀಂಧ್ರಗಳನ್ನು ನಾವು ಬಳಕೆ ಮಾಡಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಪೋಸ್ಟ್ ಉತ್ಪಾದನೆ ಮಾಡ್ತೀವಿ. ಈ ಶಿಲೀಂಧ್ರಗಳನ್ನು ಬಳಕೆ ಮಾಡಿದಾಗ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಎಲ್ಲ ಥರದ ಪದಾರ್ಥಗಳು ಸಮನಾಗಿ ಶೀಘ್ರವಾಗಿ ಕರಗಿ ಗೊಬ್ಬರ ಆಗೋದ್ರಿಂದ ಉತ್ತಮವಾದಂಥ ಮತ್ತು ಭಾಳ ಬೇಗ ನಾವು ಕಾಂಪೋಸ್ಟನ್ನು ಪಡಿಬೋದಾಗಿದೆ. ಇವನ್ನ ಉಪಯೋಗ ಮಾಡೋ ಸೂಕ್ತ ವಿಧಾನ ಹೇಗೆ ಅಂತಂದರೆ ಪ್ರತಿ 8 ಇಂಚು ಪದರಿನ ಒಂದು ತ್ಯಾಜ್ಯ ಅಂತಂದರೆ ಈ ಕೃಷಿಯಲ್ಲಿ ಸಿಗುವಂಥ ಬೆಳೆ ಉಳಿಕೆಗಳಾಗಿರ್ಬೋದು ಅಥವಾ ನಮ್ಮ ಬೆಳೆಗಳನ್ನು ಬೆಳೆದ ನಂತರ ಸಿಗುವಂಥ ದಂಟು ಅಥವಾ ಕಟ್ಟಿಗೆ ಇಂಥದ್ದು ಏನಾದರೂ ಆಗ್ಬೋದು, 8 ಇಂಚು ಪದರನ್ನು ಹಸಿ ಮಾಡಿ ಅದಕ್ಕೆ ಒಂದು ಕಾಂಪೋಸ್ಟ್ ಕಲ್ಚರನ್ನು ಉಪಚಾರ ಮಾಡಬೇಕು.
ಕಾಂಪೋಸ್ಟ್ ಕಲ್ಚರ್ನ ಸಾಮಾನ್ಯವಾಗಿ ಪ್ರತಿ ಟನ್ ಕಸಕ್ಕೆ 1 kg ಪ್ರಮಾಣದಲ್ಲಿ ಉಪಯೋಗ ಮಾಡೋದಾದರೆ ಸುಮಾರು ನಿಮಗೆ 12-13 ವಾರದಲ್ಲಿ ಎಲ್ಲ ಪದಾರ್ಥಗಳು ಸಮನಾಗಿ ಕರಗಿ ಕಾಂಪೋಸ್ಟ್ ಅಂದರೆ ಉತ್ತಮವಾದಂಥ ಸಾವಯವ ಗೊಬ್ಬರ ಉತ್ಪಾದನೆ ಆಗುತ್ತೆ. ಈ ಥರ ತಯಾರು ಮಾಡಿದಂಥ ಕಾಂಪೋಸ್ಟನ್ನು ಮೊದಲು ನಾವು ಸಾಂಪ್ರದಾಯಿಕವಾಗಿ ಏನು ಮಾಡ್ತಿದ್ವಿ ಅಂದರೆ ಕಸಗಳನ್ನು ತೊಗೊಂಡೋಗಿ ತಿಪ್ಪೆಗುಂಡಿಯಲ್ಲೋ ಎಲ್ಲೋ ಹಾಕಿ ವರ್ಷವಿಡೀ ಅದನ್ನ ಅಲ್ಲಿ ಕಳೆಯಾಕ್ಬಿಟ್ಟು ನಂತರ ತೊಗೊತಿದ್ವಿ. ಆದರೆ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಎಲ್ಲಿ ನಾವು ಗುಂಡಿ ಆಳವಾಗಿರುತ್ತೆ ಅಲ್ಲಿ ನಾನು ಆಗಲೇ ಹೇಳಿದೆ ಗಾಳಿ ಸಹಜವಾಗಿ ಹೋಗದೇ ಇರೋದ್ರಿಂದ ಕಾಂಪೋಸ್ಟ್ ಕ್ರಿಯೆ ಸಂಪೂರ್ಣ ಆಗಿರೋದಿಲ್ಲ. ಎರಡನೇದ್ದು ಭಾಳ ನೀರು ಹೋಯಿತು ಅಂತಂದರೆ ಕಾಂಪೋಸ್ಟ್ ವಿಧಾನದಲ್ಲಿ ಸಾಮಾನ್ಯವಾಗಿ ಏನುತ್ತೆ ಎಲ್ಲ ಪದಾರ್ಥಗಳಲ್ಲಿರೋಂಥ ಪೋಷಕಾಂಶಗಳು ವಿಂಗಡಣೆಯಾಗಿ ನೀರಿನಲ್ಲಿ ಕರಗೋ ರೂಪದಲ್ಲಿ ಬದಲಾವಣೆ ಆಗಿರುತ್ತೆ. ಹೆಚ್ಚು ನೀರು ಬಂತು ಅಂತಂದರೆ ಅಥವಾ ಹೆಚ್ಚು ನೀರನ್ನು ನಾವು ಕಾಂಪೋಸ್ಟ್ ಗುಂಡಿಗೆ ಹಾಕಿದರೆ ಈ ಪೋಷಕಾಂಶಗಳು ನೀರಿನ ಜೊತೆ ಹರಿದು ಪೋಲಾಗಿ ಹೋಗುತ್ತೆ. ಹಾಗಾಗಿ ನಮಗೆ ಸಿಗೋದು ಉತ್ತಮವಾದಂಥ ಕಾಂಪೋಸ್ಟ್ ಇರೋದಿಲ್ಲ. ಇವು ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಕಾಂಪೋಸ್ಟ್ ತೊಟ್ಟಿ ಅಥವಾ ಕಾಂಪೋಸ್ಟ್ ಗುಂಡಿಗಳನ್ನು ನಾವು ಈಗ ಬಳಕೆ ಮಾಡ್ತಾಯಿದ್ದೀವಿ. ನಮ್ಮ ಜೈವಿಕ ಸಂಪನ್ಮೂಲ ಕೇಂದ್ರಗಳಲ್ಲಿ ನಾವು ಜಾಪನೀಸ್ ಮೆಥಡ್ ಆಫ್ ಕಂಪೋಸ್ಟಿಂಗ್ ಅಂದರೆ ಜಪಾನ್ ವಿಧಾನದಲ್ಲಿ ಕಂಪೋಸ್ಟ್ ಮಾಡ್ತಾಯಿದ್ದೀವಿ. ಇದರ ವಿಶೇಷತೆ ಏನು ಅಂತಂದರೆ ಇದಕ್ಕೆ ನಾವು ಕೆಳಗಡೆ ಕಲ್ಲು ಅಥವಾ ಗಟ್ಟಿ ನೆಲವನ್ನು ಇದು ಮಾಡಿ ಸುತ್ತಲೂ ನಾವು ಕಲ್ಲಿನ ಒಂದು ಚಾವಡಿಯನ್ನು ಕಟ್ಕೊಂಡಿರ್ತೀವಿ. 2 ಕಲ್ಲಿನ ಮಧ್ಯೆ ಸಾಕಷ್ಟು ಜಾಗ ಬಿಟ್ಟು ಅಥವಾ ಪದರನ್ನು ಬಿಟ್ಟರೆ ಸಾಕಷ್ಟು ಗಾಳಿ ಆಡೋದ್ರಿಂದ ಇದು ಉತ್ತಮವಾಗಿ ಮತ್ತು ಶೀಘ್ರವಾಗಿ ಕಾಂಪೋಸ್ಟ್ ಆಗುತ್ತೆ. ಕಾಂಪೋಸ್ಟ್ ಉತ್ಪಾದನೆಯಲ್ಲಿ ನಾನು ನಿಮಗಾಗಲೇ ಹೇಳಿದೆ 2 ಭಾಳ ಮುಖ್ಯ ವಿಚಾರ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಾಕಷ್ಟು ಗಾಳಿ ಬೇಕು ಮತ್ತು ತಕ್ಕ ಮಟ್ಟಿಗೆ ನೀರು ಬೇಕು. ಇವೆರಡೂ ಸಮತೋಲನ ಕಾಪಾಡಿಕೊಂಡಾಗ ಈ ಕ್ರಿಯೆ ಭಾಳ ಶೀಘ್ರವಾಗಿ ಆಗುತ್ತೆ. ಇದಲ್ಲದೆ ನಾವು ಕಾಂಪೋಸ್ಟಿಗೆ ಸೂಕ್ತವಾದಂಥ ಸೂಕ್ಷ್ಮ ಜೀವಾಣುಗಳನ್ನು ಬಳಕೆ ಮಾಡಿದರೆ ಈ ಕ್ರಿಯೆಯನ್ನು ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಭಾಳ ಬೇಗ ಕಂಪೋಸ್ಟ್ ಮಾಡಲಿಕ್ಕೆ ಅನೇಕ ಥರದ ವಿಧಾನಗಳಿದೆ. ಉದಾಹರಣೆಗೆ ಇಲ್ಲಿ ಸಾವಯವ ರೂಪದಲ್ಲಿ ನಾವು ಪದಾರ್ಥಗಳಿಗೆ ಗಂಜಲುಗಳನ್ನು ಬಳಸಿದಾಗ ಸಹಜವಾಗಿ ಇದರದ್ದು ಸಾರ್ವಜನಿಕ ಮತ್ತು ಇಂಗಾಲದ ಒಂದು ಏನು ರೇಷಿಯೋ ಇರುತ್ತೆ ಆ ರೇಷಿಯೋ ಒಂದು ಸ್ವಲ್ಪ ಉತ್ತಮವಾಗಿ ಬೇಗ ಕಾಂಪೋಸ್ಟ್ ಆಗುತ್ತೆ. ಇದಲ್ಲದೇ ಪದಾರ್ಥಗಳನ್ನು ತುಂಡು ಮಾಡೋದಾಗಲಿ ಅಥವಾ ಪುಡಿ ಮಾಡೋದ್ರಿಂದ ಭಾಳ ಶೀಘ್ರವಾಗಿ ಕಾಂಪೋಸ್ಟ್ ಉತ್ಪಾದನೆ ಆಗುತ್ತೆ ಅಥವಾ ನಾವು ಸಾವಯವ ಗೊಬ್ಬರನ ಉತ್ಪಾದನೆ ಮಾಡಬೇಕು. ನಾವು ಇಲ್ಲಿ ಏನು ಮಾಡ್ತಾಯಿದೆ ಅಂತಂದರೆ 8 ಇಂಚು ಪದಾರ್ಥಗಳಿಗೆ ಒಂದು ಸರಿ ನಮ್ಮ ಕಂಪೋಸ್ಟ್ ಕಲ್ಚರ್, ನಾನು ಆಗಲೇ ಕಂಪೋಸ್ಟ್ ಕಲ್ಚರ್ ಬಗ್ಗೆ ಹೇಳಿದೆ ನಿಮಗೆ, ಇದು 4 ಸಿಲಿಂಡರ್ಗಳನ್ನು ಹೊಂದಿದಂಥ ಪದಾರ್ಥ. ಇದನ್ನು ನಾವು 1 ಟನ್ನಿಗೆ 1 kg ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ. ಇದನ್ನು ನೀರಿನಲ್ಲಿ ಕರಗಿಸಿ ಒಂದು ಬರಡು ತಯಾರು ಮಾಡಿ ಸ್ವಲ್ಪ ಮಟ್ಟಿಗೆ ಸಗಣಿ ಹಾಕಿ 8 ಇಂಚು ಪದಾರ್ಥದ ಮೇಲೆ, ಹಸಿಯಾದ ಪದಾರ್ಥದ ಮೇಲೆ ಇದನ್ನು ಸಿಂಪಡಣೆ ಮಾಡಿ ಮತ್ತು 8 ಇಂಚ್ ಪದಾರ್ಥನ ಈ ಥರ ನಾವು ಪ್ರತಿ 8 ಇಂಚಿಗೆ ಒಂದು ಸರಿ ನಮ್ಮ ಕಾಂಪೋಸ್ಟ್ ಕಲ್ಚರ್ನ ಬಳಕೆ ಮಾಡಿ ಸುಮಾರು 4 ರಿಂದ 4.5 ಅಡಿ ಎತ್ತರದಷ್ಟು ಕಾಂಪೋಸ್ಟ್ ಗುಡ್ಡೆಗಳನ್ನು ತಯಾರು ಮಾಡ್ತೀವಿ. ಇದು ಒಂದು ವಾರದಲ್ಲಿ ನಿಮಗೆ ಅರ್ಧದಿಂದ 3/4 ಫೂಟ್ನಷ್ಟು ಕುಸಿತು ನಿಮಗೆ ಈ ಹಂತದಲ್ಲಿ ಕಾಂಪೋಸ್ಟ್ ಆಗುತ್ತೆ. ಒಂದು ಸರಿ ಅಕಸ್ಮಾತ್ ನೀವೇನಾದರೂ ಇದನ್ನು ಒಂದು ಸರಿ ತಿರುವಿ ಅಥವಾ ಮಿಶ್ರಣ ಮಾಡಿ ಹಾಕೋದಾದರೆ ನಿಮಗೆ 12 ವಾರದ ಒಳಗಡೆ ಎಲ್ಲ ಸಂಪೂರ್ಣವಾಗಿ ಕರಗಿ ಉತ್ತಮವಾದಂಥ ಕಾಂಪೋಸ್ಟ್ ಆಗುತ್ತೆ. ಇದು ನಮಗೆ ಬೆಳೆಗಳಿಗೆ ಉಪಯೋಗ ಮಾಡಲಿಕ್ಕೆ ಭಾಳ ಸೂಕ್ತವಾಗಿರುತ್ತೆ. ನಮಗೆ ಉತ್ತಮವಾದ ಕಾಂಪೋಸ್ಟ್ ಆಗಿದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು ಅಂತಂದರೆ ಸಾಮಾನ್ಯವಾಗಿ ನೀವು ಹಾಕಿದ ಪದಾರ್ಥ ನೋಡಲಿಕ್ಕೆ ಹಾಗೆ ಕಾಣಿಸುತ್ತೆ. ಉದಾಹರಣೆ ದಂಟುಗಳಿದ್ದರೆ ದಂಟುಗಳ ಥರನೇ ಕಾಣಿಸುತ್ತೆ. ಕೈಯಲ್ಲಿ ತಗೊಂಡು ಅದನ್ನು ನೀವು ಏನಾದರೂ ಮುಷ್ಟಿಯಲ್ಲಿ ಹಮ್ಕಿದಾಗ ಪುಡಿ ಪುಡಿಯಾಗಿ ಉದುರಿ ಬೀಳುತ್ತೆ. ಅಂದರೆ ನಿಮಗೆ ಅದರದ್ದು ಮೊದಲಿನ ಏನು ಆಕಾರ ಇರುತ್ತೆ ಅದನ್ನು ಕಳೆದಿರುತ್ತೆ. ಆಮೇಲೆ ಕಾಂಪೋಸ್ಟ್ ಆಗಿದೆಯಲ್ಲ ಅಂತ ನೋಡಿದ್ರೆ ಕೈಯಲ್ಲಿ ತಗೊಂಡು ಹಿಡಿದಾಗ ಸಾಕಷ್ಟು ಹಗುರವಾಗಿರುತ್ತೆ. ಕೈಯಲ್ಲಿ ಹಿಡಿದಾಗ ಸ್ವಲ್ಪ ನೀರು ಹಾಕಿದರೆ ನೀರನ್ನು ಇಂಗುವ ಶಕ್ತಿ ಹೊಂದಿರುತ್ತೆ. ಯಾವುದಕ್ಕೆ ಕೆಟ್ಟ ವಾಸನೆ ಇರೋಂಗಿಲ್ಲ. ನೋಡಿದರೆ ಕಪ್ಪು ಅಥವಾ ಕಂದು ಬಣ್ಣ ಇರುತ್ತೆ. ಇವೆಲ್ಲ ಗುಣಗಳು ಇದ್ದಂಥ ಪದಾರ್ಥಗಳನ್ನು ನಾವು ಯಾವುದೇ ಸಂಕೋಚ ಇಲ್ಲದೇ ನಾವು ಉತ್ತಮ ಕಾಂಪೋಸ್ಟ್ ಅಂತ ಬಳಕೆ ಮಾಡ್ಬೋದು. ನಾವು ಇಲ್ಲಿ ಕಾಂಪೋಸ್ಟ್ ತಯಾರು ಮಾಡಿ ಕಾಂಪೋಸ್ಟಿಗೆ ಶಿಲಾರಂಜಕ ರಾಕ್ ಫಾಸ್ಫೇಟ್ ಅನ್ನೋ ಒಂದು ಪದಾರ್ಥವನ್ನು ಬೆಳೆಸಿ ಬೆಳೆಗಳಿಗೆ ರಂಜಕದ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಇದನ್ನು ಸದ್ಭರಿತ ಕಾಂಪೋಸ್ಟ್ ಅಥವಾ ಸಂಪದ್ಭರಿತ ಕಾಂಪೋಸ್ಟ್ ಅಂತ ಬಳಕೆ ಮಾಡ್ತೀವಿ. ಹೀಗೆ ಬಳಕೆ ಮಾಡೋದ್ರಿಂದ ಬರೀ ಸಾರ್ವಜನಿಕ ರಂಜಕ ಅಲ್ಲದೆ ಅನೇಕ ಲಘು ಪೋಷಕಾಂಶಗಳನ್ನು ನಾವು ಶಿಲಾರಂಜಕದಲ್ಲಿ ಇರೋದ್ರಿಂದ ಬೆಳೆಗಳಿಗೆ ಉತ್ತಮವಾದಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಒಂದು ಉತ್ತಮವಾದಂಥ ಗೊಬ್ಬರನ ನಾವು ತಯಾರು ಮಾಡಿ ಬಳಕೆ ಮಾಡಿದರೆ ಇದರಲ್ಲಿ ಭಾಳ ಕಡಿಮೆ ಖರ್ಚಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ರೈತರು ಕಾಂಪೋಸ್ಟ್ ಮಾಡಲಿಕ್ಕೆ ಭಾಳ ಆಲಸ್ಯ ಮಾಡ್ತಾರೆ. ಆದರೆ ರೈತರು ಏನು ತಿಳ್ಕೊಬೇಕು ಅಂತಂದರೆ ಯಾವುದೇ ಪದಾರ್ಥ ತ್ಯಾಜ್ಯ ಆಗಲಿ ಕೃಷಿ ತ್ಯಾಜ್ಯ ಆಗಲಿ ಅದರಲ್ಲಿ ಪೋಷಕಾಂಶಗಳಿರುತ್ತೆ. ಅಂದರೆ ತ್ಯಾಜ್ಯಗಳು ಪೋಷಕಾಂಶಗಳ ಒಂದು ಆಗ್ರಹ ಇದ್ದಂಗೆ. ಇದನ್ನು ನಾವು ಮರುಬಳಕೆ ಮಾಡಿ ಭೂಮಿಗೆ ಹಾಕಿದಾಗ ಈ ಪೋಷಕಾಂಶಗಳು ಮುಂದಿನ ಬೆಳೆಗೆ ಲಭ್ಯವಾಗಿ ಬೆಳೆ ಉತ್ಪಾದಕತೆ ಹೆಚ್ಚಿಗೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ 1-2 ಬೆಳೆ ಬೆಳೆಯೋರು ಈ ಬೆಳೆ ಉಳಿಕೆಗಳು ಅವ್ರಿಗೆ ಅಡ್ಡೆ ಬರ್ತಾವೆ ಅಂಥೇಳಿ ಸುಡೋದು ಭಾಳ ಸಂಪ್ರದಾಯದ ಕೆಲಸ ಅಥವಾ ಸುಡೋದು ಭಾಳ ಬೇಗ ಮಾಡಿಬಿಡ್ತಾರೆ. ಯಾವತ್ತೂ ಸುಡಬಾರ್ದು. ಸುಡೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಬರೀ ಕೃಷಿ ತ್ಯಾಜ್ಯಗಳಲ್ಲ,
ಮೇಲಿನ ಮಣ್ಣಿನ ಪದರಲ್ಲಿರೋಂಥ ಸಾವಯವ ಅಂಶ ಸುಡುತ್ತೆ ಮತ್ತು ಅನೇಕ ಉಪಯುಕ್ತ ಜೀವಾಣುಗಳು ಏನು ಭೂಮಿಯಲ್ಲಿ ಇರ್ತವೆ ಅವೆಲ್ಲ ಆ ಉಷ್ಣಾಂಶಕ್ಕೆ ಸತ್ತು ನಾಶವಾಗಿ ಹೋಗುತ್ತೆ. ಇವು ಪುನರಭಿವೃದ್ಧಿ ಆಗಲಿಕ್ಕೆ ಹಲವಾರು ತಿಂಗಳುಗಳು ಬೇಕಾಗುತ್ತೆ. ಎರಡನೇದ್ದು ಬೇಡ ಅಂತ ತ್ಯಜಿಸಿಬಿಡೋದು. ಸಾಮಾನ್ಯವಾಗಿ ಏನು ಬೇಡ ಅದನ್ನು ಬದದ ಮೇಲೆ ಇಡೋದು ಅಥವಾ ಒಗೆದು ಬಿಡೋದು. ಆದರೆ ನಾವು ಏನು ನೆನಪಿಡಬೇಕು ಅಂತಂದರೆ, ಯಾವುದೇ ಬೆಳೆ ಬೆಳೆಯುವಾಗ ನಾವು ಭೂಮಿಯಿಂದ ಎಷ್ಟು ಪೋಷಕಾಂಶಗಳನ್ನು ಹೀರಿರ್ತೀವೋ ಕನಿಷ್ಠ ಅಷ್ಟು ಪೋಷಕಾಂಶಗಳನ್ನು ನಾವು ಭೂಮಿಗೆ ಕೊಟ್ಟರೆ ಮಾತ್ರ ನಮ್ಮ ಬೆಳೆ ಇಳುವರಿ ಸ್ಥಿರತೆ ಕಾಪಾಡ್ಕೋಬೋದು. ಆದರೆ ರೈತರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಸಾವಯವ ಬಳಕೆ ಮಾಡ್ದೇ ನಿರಂತರವಾಗಿ ರಾಸಾಯನಿಕ ಬಳಕೆ ಮಾಡೋದು ಅಥವಾ ಸಾವಯವ ಪದಾರ್ಥಗಳನ್ನು ತ್ಯಜಿಸಿ ಅವುಗಳ ಬಗ್ಗೆ ನಿಷ್ಕಾಳಜಿ ವಹಿಸೋದ್ರಿಂದ ಅನೇಕ ಥರದ ಕಷ್ಟಗಳನ್ನು, ಅನೇಕ ಥರದ ನಷ್ಟಗಳನ್ನು ರೈತರು ಅನುಭವಿಸ್ತಾರೆ. ಇನ್ನೊಂದು ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಪದಾರ್ಥಗಳು ಒಂದೇ ಸಮನೆ ಕರಗೋದಿಲ್ಲ ಅಥವಾ ಒಂದೇ ಸಮನೆ ಗೊಬ್ಬರ ಆಗೋದಿಲ್ಲ. ಹಾಗಾಗಿ ಅವುಗಳನ್ನು ತುಂಡು ಮಾಡೋದಾಗಲಿ, ಬೆರೆಸಿ ಮಾಡೋದಾಗಲಿ, ಸಾಕಷ್ಟು ಪ್ರಮಾಣದಲ್ಲಿ ಅವಕ್ಕೆ ಗಂಜಲ ಮತ್ತು ಸಗಣಿ ಬೆರೆಸೋದ್ರಿಂದ ಅವು ಮೃದುವಾಗಿ ಈ ಕಂಪೋಸ್ಟ್ ಹೊಂದೋ ಕ್ರಿಯೆ ಅಂದರೆ ಕಳುವಿಕೆ ಪ್ರಾರಂಭ ಆಗುತ್ತೆ. ಪ್ರಾರಂಭವಾದ ನಂತರ 1 ಸರಿ 2 ಸರಿ ಏನಾದರೂ ಸ್ವಲ್ಪ ಮಟ್ಟಿಗೆ ತೇವಾಂಶ ಬೇಕಾದರೆ ಒಂದು ಸ್ವಲ್ಪ ನೀರು ಬಳಕೆ ಮಾಡಿದರೆ ಈ ಕ್ರಿಯೆ ನಿರಂತರವಾಗಿ ನಡೆದು ಸಂಪೂರ್ಣವಾಗಿ ಕಾಂಪೋಸ್ಟ್ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ರೈತರು ಎಲ್ಲೋ ಒಂದು ಕಡೆ ಕಂಪೋಸ್ಟ್ ಗುಂಡಿನೋ ಇದು ಮಾಡಿರ್ತಾರೆ. ಸಾಕಷ್ಟು ಬಿಸಿಲು ಬೀಳೋದ್ರಿಂದ ತೇವಾಂಶ ಬೇಗ ಹೋಗಿ ಆ ಕ್ರಿಯೆ ನಿಂತು ಬಿಡುತ್ತೆ ಅಥವಾ ಕಂಪೋಸ್ಟ್ ಕ್ರಿಯೆ ಸಂಪೂರ್ಣವಾಗಿ ಆಗಿರೋದಿಲ್ಲ. ಅಂಥ ಪದಾರ್ಥಗಳನ್ನು ರೈತರು ಬಳಕೆ ಮಾಡದೇ ಇರ್ಬೋದು ಅಥವಾ ಬಳಕೆ ಮಾಡಿದಾಗ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಸಿಗೋದಿಲ್ಲ. ಅಂಥ ಇದರಲ್ಲಿ ಸಣ್ಣ 2-3 ಅಂಶಗಳನ್ನು ಅವರು ಅಳವಡಿಸಿದ್ದೆ. ಆದರೆ ಉದಾಹರಣೆಗೆ ಯಾವಾಗಾದರೂ ಒಂದು ಸರಿ ಅದಕ್ಕೆ ನೀರು ಉಣಿಸೋದಾಗಲಿ ಅಥವಾ ಮೇಲೆ ಈ ತೇವಾಂಶ ಹೋಗಲಿಲ್ದಂಗೆ ತೆಂಗಿನ ಗರಿಗಳನ್ನು ಅಥವಾ ಒಣಗಿದ ತೆರೆಗಳನ್ನು ಹಾಕಿದಾಗ ತೇವಾಂಶ ಸಂಗ್ರಹಣೆ ಆಗುತ್ತೆ. ಇಲ್ಲದೇ ಇದ್ದರೆ ಕಂಪೋಸ್ಟ್ ಗುಂಡಿನ ಯಾವುದೋ ಗಿಡದ ನೆರಳಲ್ಲೋ ಅಥವಾ ಯಾವುದೋ ನೆರಳಿನಲ್ಲಿ ಮಾಡಿದಾಗ ಈ ಥರ ಕ್ರಿಯೆಗಳಿಗೆ ನಾವು ಹೆಚ್ಚಿನ ಉತ್ತೇಜನ ಕೊಟ್ಟು ಸರಳವಾಗಿ ಮತ್ತು ಶೀಘ್ರವಾಗಿ ಕಂಪೋಸ್ಟನ್ನು ಪಡೆದು ವರ್ಷಕ್ಕೆ 2-3 ಸರಿ ಅದನ್ನು ಉತ್ಪತ್ತಿ ಮಾಡಿ ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರೈತರು ನನಗನ್ಸುತ್ತೆ ಕಾಂಪೋಸ್ಟ್ ಬಳಕೆಯನ್ನು ಎಷ್ಟು ಮಾಡ್ಕೊತಾರೋ ಅಥವಾ ಕಾಂಪೋಸ್ಟ್ ಉತ್ಪಾದನೆ ಎಷ್ಟು ಮಾಡ್ಕೊತಾರೋ ಅಷ್ಟು ಅವ್ರದ್ದು ಉತ್ಪಾದಕತೆಗೆ ಅವ್ರಿಗೆ ಲಾಭ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ CR ಪಾಟೀಲ್ ಅವರು ಅವರ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಿಮಗೆ ಸ್ಥೂಲವಾಗಿ ತಿಳಿಸ್ಕೊಟ್ರು. ಅದೇ ರೀತಿ ಅವರ ಸಂಸ್ಥೆಯಲ್ಲಿ ಕಾಂಪೋಸ್ಟನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ನಿಮಗೆ ಇದರಿಂದ ಉಪಯುಕ್ತವಾದ ಮಾಹಿತಿ ಸಿಕ್ತು ಅಂತ ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.